ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಯಲಿಯೂರು ಗ್ರಾಮ ಪಂಚಾಯಿತಿ ಆವರಣದಲ್ಲಿ 2025 ಹಾಗೂ 26ನೇ ಸಾಲಿನ ಮೊದಲ ಹಂತದ ಗ್ರಾಮಸಭೆ ನಡೆಯಿತು. ದೇವನಹಳ್ಳಿ ತಾಲೂಕು ಪಂಚಾಯತ್ ಸಹಯೋಗದಲ್ಲಿ ಗ್ರಾಮಸಭೆ, ಮಹಿಳಾ ಮತ್ತು ಮಕ್ಕಳ ಗ್ರಾಮಸಭೆ ಹಾಗೂ ವಿಶೇಷ ಚೇತನರ ಸಮನ್ವಯ ಗ್ರಾಮಸಭೆ ಆಯೋಜಿಸಲಾಗಿತ್ತು. ಗ್ಯಾರಂಟಿ ಯೋಜನೆಗಳು ಅನುಷ್ಠಾನ ಪ್ರಾಧಿಕಾರ ಜಿಲ್ಲಾ ಅಧ್ಯಕ್ಷರಾದ ಚೆನ್ನಹಳ್ಳಿ ಬಿ ರಾಜಣ್ಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಶ್ರೀಮತಿ ಅಂಜಿನಮ್ಮ ನಾರಾಯಣಸ್ವಾಮಿ ಅಧ್ಯಕ್ಷತೆ ವಹಿಸಿದ್ದರು. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ರವಿ ಬಿಎ ಪ್ರಾಸ್ತಾವಿಕ ಭಾಷಣ ಮಾಡಿದರು. 2025 ಹಾಗೂ 26ನೇ ಸಾಲಿನ ಸರ್ಕಾರಿ ಯೋಜನೆಗಳ ಫಲಾನುಭವಿಗಳ ಪಟ್ಟಿಯ ಗುರುತಿಸುವಿಕೆ ಕುರಿತು ಚರ್ಚೆ ನಡೆಯಿತು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಸೇರಿದಂತೆ ವಿವಿಧ ಕಾಮಗಾರಿಗಳ ಕ್ರಿಯಾ ಯೋಜನೆಗೆ ಅನುಮೋದನೆ ನೀಡಲಾಯಿತು. ವಿವಿಧ ಇಲಾಖೆಗಳ ಸೌಲಭ್ಯಗಳ ಅನುಷ್ಠಾನ ಕುರಿತು ಗ್ರಾಮಸ್ಥರಿಂದ ಸಲಹೆ ಸೂಚನೆಗಳು ವ್ಯಕ್ತವಾಯಿತು. ಆರೋಗ್ಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ರೇಷ್ಮೆ ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಗ್ರಾಮ ಸಭೆಯನ್ನ ಯಶಸ್ವಿಯಾಗಿ ನಡೆಸಲಾಯಿತು. ವರದಿ ಮಂಜುನಾಥ್, ಡಿಎಂ, ದೇವನಹಳ್ಳಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಜಧ್ವನಿ ನ್ಯೂಸ್ ಕನ್ನಡ. ಈ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಮತ್ತೊಮ್ಮೆ 2025-26ನೇ ಸಾಲಿನ ಮೊದಲನೇ ಹಂತದ ಗ್ರಾಮ ಸಭೆಯನ್ನ ಈ ದಿನ ಯಲಿಯೂರು ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತ ಮಾಡಬೇಕಾಗಿ ಗ್ರಾಮ ಪಂಚಾಯಿತಿಯ ಸದಸ್ಯರ ಪ್ರತಿದಿನ ಕೂಡ ಈ ವಿಚಾರದಲ್ಲಿ ಮಾತಾಡ್ತಾರೆ. ಈಗ ಎಲ್ಲರಿಗೇನ ಪಂಚಾಯತಿಗೆ ಏನೇನು ಅವಶ್ಯಕತೆ ಇದೆ, ಏನೇನು ಕೆಲಸ ಆಗಬೇಕಾಗಿದೆ ಆ ವಿಚಾರದಲ್ಲೂ ಕೂಡ ಮಾತಾಡ್ತಾರೆ. ಇವತ್ತಿನ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ನಮ್ಮ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಬೂದಿಗೆರೆ ಬಿಟ್ರೆ ಎಲ್ಲೂರೇ ದೊಡ್ಡ ಗ್ರಾಮ. ಹಿಂದೆಯಿಂದನೂ ಕೂಡ ನಾವು ಎಲ್ಲ ವಿಚಾರದಲ್ಲಿ, ಯಾವುದೇ ವಿಚಾರದಲ್ಲಿ ಎಲ್ಲೂರನ್ನ ಏನೇ ಬಂದರೂ ಕೂಡ ನಾವು ಅದನ್ನು ನೋಡ್ಕೊಂತ ಇದ್ವಿ. ಕಷ್ಟ ಸುಖ ಮತ್ತೊಂದು ಅಥವಾ ಏನೇ ಇರ್ಬೋದು. ಹಿಂದೆ ಎಸ್.ಎಂ. ಕೃಷ್ಣ ಸರ್ಕಾರದಲ್ಲಿ ಕೂಡ ನಾವು ಸುವರ್ಣ ಗ್ರಾಮ ಮಾಡಿಕೊಟ್ರೆ, ಆ ಸಂದರ್ಭದಲ್ಲಿ ಕೂಡ ಸುವರ್ಣ ಗ್ರಾಮ ಮಾಡಿದ್ರೆ ಅವತ್ತು ಸುಮಾರು ಕಾಂಕ್ರೀಟ್ಗಳು ಮತ್ತೊಂದೆಲ್ಲ ಕೂಡ ಆಯಿತು. ಅದಾದ್ಮೇಲೆ ಸ್ವಚ್ಛ ಗ್ರಾಮ ಅಂತೇಳಿ ಒಂದು ಮಾಡಿಕೊಟ್ರಿ. ಅದಾದ ನಂತರ ನಮ್ಮ ಈಗ ಅಣ್ಣ ಕಾಲುವೆ ನೀವು ಹೇಳ್ತಾ ಇದ್ದೀರಾ, ಕಾಲುವೆ ಕರೆಕ್ಟು. ಈಗ ಗೋಕ್ರೆಯಿಂದ ಚನ್ನರಾಯಪಟ್ಟಣ ಕೆರೆವರೆಗೂ ನೀರು ಹೋಗೋದಕ್ಕ ಏನೋ ನಮ್ಮೂರವರೆಲ್ಲ ಸಹಕಾರ ಕೊಟ್ರು. ಅದ್ರ ತಕ್ಕಂಗೆ ಪಂಚಾಯತಿ ಕೂಡ ಸಹಕಾರದಿಂದ ಇವತ್ತು ಗೋಕ್ರೆ ಕೆರೆಯಿಂದ ಚನ್ನರಾಯಪಟ್ಟಣಕ್ಕೆ ನೀರು ಹರಿತದೆ. ಸಾಕಷ್ಟು ಜನ ರೈತರಿಗೆ ಅನುಕೂಲ ಆಗ್ತದೆ.